ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಂಸಗೌಡ. ಇವತ್ತು ನಮ್ಮ ಜೊತೆ ಇದ್ದಾರೆ ಲೀಲಾ, ಅಭಿ, ಮೇಘಾ. ಲೀಲಾ ಟ್ರೈಲರ್ ನೀವು ನೋಡಿಲ್ಲ ಅನ್ಕೋತೀನಿ. ಇರ್ಲಿ, ಲೀಲಾ ಅಭಿ ಮೇಘಾ ಟೀಮ್ ಅವರು. ಸೊ ಕಟ್ ಮಾಡದ ಮೊದಲಿಂದ ಹೇಳ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಂಸಗೌಡ. ಇವತ್ತು ನಮ್ಮ ಜೊತೆ ಇದ್ದಾರೆ ಲೀಲಾ, ಅಭಿ, ಮೇಘಾ ಮೂವಿ ಟೀಮ್ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇವರು ಕಾರ್ತಿಕ್ ರುವಾರಿ ರೆಡ್ಡಿ ಅಂತ, ಫ್ರಮ್ ಕೈವಾರ. ನಮ್ಮಮ್ಮ ಹೆಸರು ಪಾರ್ವತಿ ರೆಡ್ಡಿ, ನಮ್ಮ ಹೆಸರು ಕಾರ್ತಿಕ್ ರೆಡ್ಡಿ. ಹೇಳಿ, ಯಾವ ಸ್ಕೂಲಲ್ಲಿ ಓದಿದ್ದು, ಏನು ಎಜುಕೇಶನ್ ಮಾಡಿದ್ರೆ ಎಲ್ಲ ಹೇಳ್ಬಿಡಿ. ಅವ್ರು ಹೇಳಿ. ಹಾಯ್, ನನ್ನ ಹೆಸರು ಪಲ್ಲವಿ. ನಾನು ಚಿಕ್ಕಬಳ್ಳಾಪುರದ. ಬೇಡ, ಅವ್ರದ್ದು ಹೇಳಿ. ಹಲೋ, ನನ್ನ ಹೆಸರು ಹರ್ಷಿತಾ ಎಂ ಸಿಂಗ್ ಅಂತ. ಅಷ್ಟೇ. ಡೈರೆಕ್ಟರ್ ಇನ್ನೂ ಬಂದಿಲ್ಲಲ್ಲ. ಹಲೋ, ಯಾಕೆ ಅಪ್ಪ ಏನಂತ ತಿಳ್ಕೊತಾರೆ. ತುಂಬಾ ನಿಮ್ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಇಲ್ಲ, ಎಲ್ರಿಗೂ ರೆಸ್ಪೆಕ್ಟ್ ಜಾಸ್ತಿ ಇದೆ, ಬಟ್ ಅವ್ರಿಗೆ ಇನ್ನೂ ಜಾಸ್ತಿ ಇದೆ. ಮೇಡಮ್ ಯಾಕೆ ಲೇಟ್ ಅಂತ ಕೇಳಿ. ಸರ್ ಯಾಕೆ ಲೇಟ್? DA ಔಟ್ಪುಟ್ ಚೆಕ್ ಮಾಡಬೇಕಿತ್ತು, SFX ಆಂಬಿಯನ್ಸ್ ಚೆಕ್ ಮಾಡಬೇಕಿತ್ತು. ಅವ್ರಿಗೆ ಏನ್ ಮೇಡಮ್, ಇವರು ತುಂಬಾ ಬಿಸಿ ಇರ್ತೀರಾ. ಸರಿ, ಮೂವಿಲಿ ಅಭಿ ಯಾರಂತ ಗೊತ್ತಾಯ್ತು, ಇದರಲ್ಲಿ ಲೀಲಾ ಯಾರು? ಅಭಿ ನಾನೇ. ಅಭಿ ಅವ್ರಂತ ಗೊತ್ತಾ ಹೀರೋ? ಅದನ್ನೇ ಹೇಳಿ ಸರ್, ಅಭಿ ಯಾರಂತ ಗೊತ್ತಾಯ್ತು, ಲೀಲಾ ಯಾರು, ಮೇಘಾ ಯಾರು ಅಂತ. ಅಭಿ, ಓಕೆ, ಲೀಲಾ, ಅವ್ರಿಗೆ ಕನ್ಫ್ಯೂಷನ್ ಇದೆ. ಲೀಲಾ, ಅಭಿ, ಮೇಘಾ. ಓಕೆ, ಲೀಲಾ ಅವರೇ ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಹೆಂಗೆ ನಿಮಗೆ ಚಾನ್ಸ್ ಸಿಕ್ತು? ಸೂಪರ್ ಆಗಿತ್ತು. ಕಾರ್ತಿಕ್ ಅವ್ರು ಮೊದಲೇ ಪರಿಚಯ ಇದ್ರು. ಅವ್ರು ಎಲ್ಲ ಹುಡುಗಿಗೂ ಪರಿಚಯ ಇರ್ತಾರೆ. ಇದು ಪಕ್ಕ ಎಲ್ಲ ಹುಡುಗಿಗೂ ಇಲ್ಲ ಇಲ್ಲ. ಸೊ ನನ್ನ ತಮ್ಮ ಫ್ರೆಂಡು ಏನೋ ಹಂಗೆ. ಯಾರ ತಮ್ಮ? ನನ್ನ ಕಸಿನ್. ನನ್ನ ತಮ್ಮ ಅಂದ್ರ ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಬೇಡಿ ಹೋಗಿ. ಸೊ ಹಂಗಾಗಿ ಪರಿಚಯ ಆಯಿತು. ಸೊ ಹೇಳಿದ್ರು ಈ ಥರ ಇದೆ, ಡೀಸೆಂಟ್ ರೋಲ್ ಇದೆ, ಚೆನ್ನಾಗಿದೆ, ಮಾಡ್ತೀರಾ ಅಂತ. ನನಗೂ ಸ್ಟೋರಿ ತುಂಬ ಇಷ್ಟ ಆಯಿತು. ಸೊ ಒಪ್ಕೊಂಡೆ. ಎಕ್ಸ್ಪೀರಿಯನ್ಸ್ ವೈಸ್ ತುಂಬ ಚೆನ್ನಾಗಿತ್ತು. ಹೋಲ್ ಟೀಮ್ ವಾಸ್ ವೆರಿ ಗುಡ್, ತುಂಬ ಎನ್ಕರೇಜಿಂಗ್, ಮತ್ತು ಚೆನ್ನಾಗಿತ್ತು. ಇಟ್ ವಾಸ್ ಗುಡ್. ಡೈರೆಕ್ಟರ್ ಬಗ್ಗೆ ಏನು ಏನು ಹೊಗಳಲ್ವಾ? ಅದಕ್ಕೆ ಕಾಯ್ತಾ ಇದ್ದ. ಡೈರೆಕ್ಟರ್ ನನ್ನ ಬಗ್ಗೆ ಬಂತ. ಈ ಫಿಲಮ್ ಐತಲ್ಲ, ರಾಜ ಫಿಲಮ್ ಅಲ್ಲಿ ಹಂಗೆ ರವಿಚಂದ್ರನ್ ರಾಜ ಸೊ ಡೈರೆಕ್ಟರ್ ಸರ್ ತುಂಬ ಹಂಬಲ್, ಇರ್ಲಿ, ಸ್ವೀಟು, ನೈಸು. ಗೊತ್ತಾಗ್ತದೆ. ಸೀರಿಯಸ್ಲಿ ತುಂಬ ಸಪೋರ್ಟಿವು. ಆಮೇಲೆ ಈ ಸಿನಿಮಾದಲ್ಲಿ ಇನ್ನೊಂದು ಅಂದ್ರೆ ಏನಂದ್ರೆ, ಇಬ್ರು ವಿತೌಟ್ ಮೇಕಪ್ ಆಕ್ಟ್ ಮಾಡಿದ್ದಾರೆ. ಕೆಲವೊಂದ್ ಕಡೆ ಹಾಕೊಂಡ್ ಬರ್ತಾ ಇದ್ರು. ಒಂದ್ಸಲ ಯಾವ್ದೋ ಒಂದ್ ಸೀನಲ್ಲಿ ಇಂಟ್ರೊಡಕ್ಷನ್ ಸೀನ್ ಅನ್ಕೊಂತೀನಿ ಅಲ್ಲ ಬ್ರಾ, ಆ ರೋಡಲ್ಲಿ ಎಂಟ್ರೆನ್ಸ್ ಗ್ರೀನ್ ಡ್ರೆಸ್ ಹಾಕೊಂಡ್ ಬಂದಿದ್ರು. ನಾನು ನೋಡಿದೆ ಕ್ಯಾಮ್ರಾದ ಒಂದ್ ಸ್ವಲ್ಪ ಯಾಕೋ ಬೇರೆ ತರ ಕಾಣಿಸ್ತಿತ್ತು ಮೇಕಪ್ ಎಲ್ಲ. ಹಂಗೆ 2 ಲೀಟರ್ ನೀರ್ ತರಿಸಿ 2 ಲೀಟರ್ ನೀರೆಲ್ಲ ಖಾಲಿ ಮಾಡಿಸಿದ್ವಿ. ಟಿಶ್ಯೂ ಪೇಪರ್ ಎಲ್ಲ ಫುಲ್ ಅವರಾಗ ಒಪ್ಕೊಂಡಿದ್ದ, ನಾನು ನಿಜ ಒಪ್ಕೊಂತ ಇದ್ದೀನಿ. ಇಲ್ಲ ಮೇಕಪ್ ಬೇಕಿತ್ತು. ಅಲ್ಲ, ಬೇಕಾಗುತ್ತೆ ಅಲ್ಲ, ಎಲ್ರಿಗೂ ಬೇಕು. ಬಟ್ ನಾನು ಹಳ್ಳಿ ಸೈಡ್ ಅಲ್ಲ, ಮೇಕಪ್ ಬೇಡ ಎನಿ ಟೈಮ್, ಬಡ್ಜೆಟ್ ಪ್ರಾಬ್ಲಮ್. ಇಲ್ಲ ಸರ್ ಓಕೆ, ಹೀರೋ ಹೀರೋಯಿನ್ ಇವ್ರಿಬ್ರಿಗೆ ಮೇಕಪ್ ಮಾಡಿಸಿಲ್ಲ, ಅಟ್ಲೀಸ್ಟ್ ಇವ್ರಿಗಾದ್ರೂ ಮೇಕಪ್ ಮಾಡಿಸ್ಬೇಕು ತಾನೆ. ಯಾಕೆ ಚೆನ್ನಾಗಿ ಕಾಣಿಸ್ತಲ್ವಾ? ಚೆನ್ನಾಗಿ ಕಾಣಿಸ್ತಾರ ಅದು. ಅಂದ್ರೆ ನಮ್ಮ ಅಕ್ಕಪಕ್ಕದ ಮನೆ ಹುಡುಗನ್ ತರ ಕಾಣಿಸ್ಲಿ ಅನ್ನೋ ತರ ನಾವು ಅಕ್ಕಪಕ್ಕ ಮನೆ ಹುಡುಗ ಚೆನ್ನಾಗಿರ್ತಾರೆ ಸರ್. ಡ್ಯಾಮೇಜ್. ಕ್ಲೈಮ್ಯಾಕ್ಸ್ ನಾವು ಅನ್ಕೊಂಡಂಗೆ ಬಂದಿರ್ಲಿಲ್ಲ ಫಸ್ಟ್ ಟೈಮ್ ಶೂಟ್ ಮಾಡಿದಾಗ. ಸೊ ಇನ್ನೊಂದ್ಸಲಿ ಮತ್ತೆ ಚಿತ್ರದುರ್ಗ ಎಲ್ಲ ಆಲ್ಮೋಸ್ಟ್ ಎಲ್ಲ ನಾವು 10 days ಚಿತ್ರದುರ್ಗದಲ್ಲಿ ಶೂಟ್ ಮಾಡಿದ್ದು. ಅದೇ ಲೊಕೇಶನ್ ಆಗಿ ಹೋಗಿ ಸೇಮ್ ಮತ್ತೆ ನಾವು ಒಂದಿನ ಫುಲ್ಲು ಕ್ಲೈಮ್ಯಾಕ್ಸ್ ತೆಗ್ದ್ವಿ. ಅವಾಗ ಮತ್ತೆ ನನ್ನ ಕಾಸ್ಟ್ಯೂಮ್ ಚೇಂಜ್ ಆಗೋಗಿತ್ತು. ಅವೆಲ್ಲ ಬೇಕಾ? ಮಿಸ್ಟೇಕ್ ಮಾಡ್ತೀವಪ್ಪ. ಕಾಸ್ಟ್ಯೂಮ್ ಬಗ್ಗೆನೇ ಚಿಂತೆ, ಆಕ್ಟಿಂಗ್ ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ಬೇಕಿತ್ತು. ಏನ್ ಗೊತ್ತಾ, ಮಾಡಿದ್ರಿ ಕಾಸ್ಟ್ಯೂಮ್ ಯಾವ್ದು, ಮೇಕಪ್ ಯಾವ್ದು, ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನ. Makeup ಹಾಕಿಲ್ಲ. ಕಟ್ ಅಂದ್ರೆ ಡೈರೆಕ್ಟ್ರು ಮಾನಿಟರ್ ಹತ್ರ ಲುಕ್ಸ್. ಹುಡುಗಿರಂದ್ರೇನೆ ಅಷ್ಟೇ. ಇನ್ನೇನ್ ಹುಡುಗಿ ಕಾಸ್ಟ್ಯೂಮ್ ಮೇಕಪ್ ಚೆನ್ನಾಗಿ ಕಾಣಿಸ್ಬೇಕು. ಮೇಕಪ್ ಇರ್ಲಿಲ್ಲ. ಐ ಮೀನ್ ಇನ್ನೊಂದೇನು ಇಶ್ಯೂ ಗೊತ್ತಾ ಹರ್ಷಿತಾ, ನಾವು ಸಾಂಗ್ ಎಲ್ಲ ರಿಲೀಸ್ ಆಗಿತ್ತು, ಸಾಂಗ್ ಓಡ್ತಾ ಇಲ್ಲ, ಹಂಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಫೋನ್ ಮಾಡೋದು, ನಾನೇನೋ ಸಾಂಗ್ ಬಗ್ಗೆ ಪ್ರಮೋಷನ್ ಏನೋ ಬಗ್ಗೆ ಮಾತಾಡ್ತಾರೆ ಅಂದ್ರೆ, ಸರ್ ಪ್ರೀಮಿಯರ್ ಶೋಗೆ ಯಾವ ಡ್ರೆಸ್ ಹಾಕೊಂಡ್ಲಿ, ಇಲ್ಲಿ ಸಾಂಗ್ ಹೊಡ್ತಿಲ್ಲ ಅಂತ ನಾವು ಟೆನ್ಸ್ ಕ್ಲಿಪ್ಸ್ ಫೋಟೋಸ್ ಎಲ್ಲ ಕಳಿಸ್ಲಾ, ಡಿಸೈನ್ಸ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ ಪ್ರೀಮಿಯರ್ ಶೋಗೆ.
ಈ ಓಡ್ತೀರ ನೋಡಿ ಪ್ರೀಮಿಯರ್ ಶೋ ಮಾಡ್ತೀವಿ ಅನ್ನೋದೇ ಡೌಟ್ ನಮಗೆ. ಇವಾಗ ಧ್ರುವ ಸರ್ಜಾ ಸರ್ ನೋಡಿದ್ರು ಕ್ರೇಜಿ ಆಗಿ ಮಾಡಿದೀರಾ ಅಂದ್ರೆ ಎಲ್ಲರಿಗೂ ಪರ್ಸನಲ್ ಆಗಿ ಹೇಳಿದ್ರು ನಿನ್ ಸೂಪರ್ ಆಯ್ತು ವರ್ಕ್ ನಿನ್ ಸೂಪರ್ ಆಗೈತೆ ವರ್ಕ್. ರಾಜ್ವಿ ಶೆಟ್ಟಿ ಅವ್ರು ನೋಡಿದ್ರು ಶೆಟ್ಟಿ ಸರ್ ಅವರು ಚೆನ್ನಾಗಿ ಮಾಡಿದ್ರು. ಕೆಲವೊಂದು ಮೈನರ್ ಮಿಸ್ಟೇಕ್ಸ್ ತುಂಬಾ ಇಷ್ಟ. ಒಂದೇ ಒಂದ್ ಸ್ವಲ್ಪ ಮಿಕ್ಸಿಂಗ್ ಅಲ್ಲಿ ಈ ತರದೇನೋ ಮಾಡ್ರಿ ಅಂತ ಅದೊಂದು ಹೇಳಿದ್ರು ಬಿಟ್ರೆ ನಮ್ಗೆಲ್ಲ ಪಾಸಿಟಿವ್ ಬಂತು. ಬಟ್ ಆದ್ರೂ ಯಾಕೋ ಓಡ್ತಾ ಇಲ್ಲ. ಅದ್ಯಾಕೆ ಅಂತ ಅದ್ರಲ್ಲಿ ಬೇರೆ ನೀವು ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಬೇರೆ ಮಾಡ್ಬಿಟ್ಟಿದ್ದೀರಾ. ತೆಲುಗುನು ಕನ್ನಡದಲ್ಲೇ ಓಡ್ತಾ ಇಲ್ಲ ಅಂದೆ ನಾನು. ತೆಲುಗು ತಮಿಳ್ ಬೇಕಾ ಕನ್ನಡದಲ್ಲೇ ಹೋಗ್ತಾ ಇಲ್ಲ ಅಂದ್ರೆ ಕಂಟೆಂಟ್ ಅಂದ್ರೆ ಫ್ಯಾಮಿಲಿ ಗಂಡ ಹೆಂಡತಿ ಜಗಳ ಸೊ ಆ ತರನೇ ಮಾಡೋಣ ಅಂತ ಮತ್ತೆ ಅಂದ್ರು. ನಾನ್ ಬೇಡ ಸ್ವಲ್ಪ ನಿಮ್ಮನ್ನ ಬೇರೆ ತರ ತೋರಿಸ್ತೀನಿ ಅವತಾರ್ ಲವರ್ ಬಾಯ್ ಯಾರು ಅದಕ್ಕೆ ಇಬ್ರು ಹೀರೋಯಿನ್ ಕೊಟ್ಬಿಟ್ಟೆ. ಕ್ಯಾರೆಕ್ಟರ್ ಹೇಳಿದ್ದು ಅಷ್ಟು ಖುಷಿ ಆಗ್ಬೇಡಿ, ಲವರ್ ಬಾಯ್ ತರ ತೋರಿಸಿ. ಸರಿ ಮೇಘ ಅವ್ರೆ, ನೀವೇನು ಹೇಳ್ತಾನೆ ತುಂಬಾ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ರೆ ಹೇಳಿ. ನಿಮ್ಮ ಡೈಲಾಗ್ ಕಮ್ಮಿ ಕೊಟ್ಟಿದ್ದೀವಿ ಸೊ ಇಲ್ಲೂ ಕಮ್ಮಿ ಇರ್ಲಿ ಅಂದ್ರೆ ಕ್ಯಾರೆಕ್ಟರ್ ಡೆಪ್ತ್ ಹಂಗಿರುತ್ತೆ. ಆಂಕರಿಂಗ್ ಇದ್ರಲ್ಲೂ ಇಂಟರ್ವ್ಯೂಲು ಕಡಿಮೆ, ಸಿನಿಮಾದಲ್ಲೂ ಆಕ್ಟಿಂಗ್ ಅಷ್ಟೇ. ಓಡದ್ಲು ನಾವ್ ಎಸ್ಪೆಷಲಿ ಒಂದ್ 10 ಸತಿ ಓಡದ ತುಂಬಾ ಅಂದ್ರೆ ಅರ್ಧ ಓಡಾಕ್ತಿದ್ದೀನೇನೋ ಅನ್ಸುತ್ತೆ. ಏನಿ ಹುಡುಗಿ ಓಡೋದಕ್ಕೆ ಊರೆಲ್ಲ ಬಂದೋಡ್ತಾರೆ. ಕೊಡೋಗ್ತಿ ಅಲ್ಲಿ ಹುಡುಗಿ ಅಂತ ಅಲ್ಲಿ ನಿಲ್ಸ್ತೀವಿ, ಅಲ್ಲೊಂದ್ ಬ್ಲಾಕ್ ಅಲ್ಲಿ ಹೊಡ್ಬೇಕು. ಮೇಕಪ್ ಯಾಕೆ ಹಾಕ್ಸಿಲ್ಲ ಅಂತ ಕೇಳಿದ್ರು. ಹೌದು ಕೇಳ್ತಾರೆ ನೋಡಿ. ಮೇಕಪ್ ಬೇಕಾಗಿರ್ಲಿಲ್ಲ, ನೀವು ಹಂಗೆ ಕ್ಯೂಟ್ ಆಗಿದ್ದೀರಾ ಅಂತ. ಫಸ್ಟ್ ಹೇಳಿದ್ರೆ ನಾನೇ ಪಂಚ ಹೊಡಿಬೇಕಿ ತಾನೆ. ಮೇಕಪ್ ಏನಂದ್ರೆ ಇವಾಗ ನಮ್ ಅಕ್ಕಪಕ್ಕದ ಮನೆ ಹುಡುಗಿ, ಇವಾಗ ನಾನು ಈ ಮೇಜರ್ ಏನಂದ್ರೆ ಈಗ ನಾವು ಇರ್ತೀವಿ ನಮ್ಮ ಮನೆ ಅಕ್ಕಪಕ್ಕದ ಮನೆ ಹುಡುಗಿರು ನಮ್ಗೆ ಇಷ್ಟ ಆಗಲ್ಲ. ಪಕ್ಕದ ಏರಿಯಾ ಹುಡುಗಿರೋ ಪಕ್ಕದ ನಂಗೆ ಅವ್ರು ಇಷ್ಟ. ನಿಮ್ಗೆ ಎಲ್ಲರೂ ಇಷ್ಟ ಆಗ್ತಾರ ಅದು ಬೇರೆ ಪ್ರಶ್ನೆ. ಅಲ್ಲ ನನ್ ಬಗ್ಗೆ ಹುಡುಗರು ಇವಾಗ ನೋಡಿ ನಾನು ಓಕೆ ಎಕ್ಸಾಂಪಲ್ ಅವ್ನು ಯಾಕಂದ್ರೆ ಎದುರು ಮನೆಯವ್ರನ್ನ ಹುಡುಗಿರ್ನೆಲ್ಲ ಇಷ್ಟಪಡಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಅಕ್ಕಪಕ್ಕದ ಮನೆ ಹುಡುಗಿರು ಇರ್ತಾರೆ ಬಟ್ ನಮ್ಗೆ ಅವ್ರು ಇಷ್ಟ ಆಗಲ್ಲ. ಯಾವ್ದೋ ಏರಿಯಾಕ್ ಹೋಗಿರ್ತೀವಿ, ಕನಕ ಸರ್ಕಲ್ಗೋ ಈ ಕಡೆ ಮಾಳಪ್ನಟ್ಟಿಗೋ ಬುರ್ದನಟ್ಟಿಗೋ ಹೋಗಿ ಅಲ್ಲಿರೋ ಹೋಗಿರ್ತೀರಿ ನಾವು, ಹೋಗ್ಬಿಟ್ಟು ನೋಡೋದ್ ಜಾಸ್ತಿ. ಇಲ್ಲೇ ಇರೋ ಹುಡುಗಿನ ನಾವು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಸೊ ಆ ಬ್ಯಾಕ್ ಗ್ರೌಂಡ್ ಸ್ಟೋರಿ ಅನ್ಕೊಂಡ್ ಮಾಡಿದ್ದು ಬಟ್ ಚೆನ್ನಾಗಿದೆ. ಬಟ್ ಹೀರೋ ಅಂದಿದ ತಕ್ಷಣ ನಾನು ಸೆಲೆಕ್ಟ್ ಆಯ್ತಾ. ಆಮೇಲೆ ಇದು ಹೀರೋಯಿನ್ ಅಂತ ನಂಗೆ ಆ ಕ್ಯಾರೆಕ್ಟರ್ ನಮ್ಗೆ ಗೊತ್ತಾದ್ಮೇಲೆ ನನ್ನ ಹತ್ರ ಇಬ್ರು ಅವರಪ್ಪ ಅಂತ ಪ್ರೊಫೈಲ್ ಬಂದಿಲ್ಲ ನಂಗೆ. ಒಂದ್ 25 ಪ್ರೊಫೈಲ್ ಬಂತು ಇವ್ರು ನೋಡು ಅಂತ. ನೀವು ಪಕ್ಕ ಆಕ್ಟರ್ ಅಥವಾ ಅಂದ್ರೆ ಆಕ್ಟರ್ ಅಂದ್ರೆ ಈ ಸಿನಿಮಾಗೆಲ್ಲ ಹೀರೋಯಿನ್ಸ್ ಎಲ್ಲ ಕಾಸ್ಟಿಂಗ್ ಕೋ ಡೈರೆಕ್ಟರ್ ಅಂದ್ರೆ ನನ್ ಕಳಿಸ್ತಾ ಇರ್ತಾರೆ ಪಾಪ. ಅದೇ ನಾವು ಅದನ್ನೇ ಹೇಳಿ, ನೀವೇ ಸರ್ ಏನಾದ್ರು ಇದ್ರೆ ಆಪರ್ಚುನಿಟಿ ಇದ್ರೆ ಹೇಳಿ ಆಕ್ಟ್ ಮಾಡಕ್ಕೆ ಅಂತ. ಪಾಪ ಹುಡುಗಿ ಮಾತಾಡ್ತಾ ಇಲ್ಲ. ಇಲ್ಲ ಮೇಘ ಕ್ಯಾರೆಕ್ಟರ್ ಹಂಗೆ ಸೊ ಹಂಗೆ ಇರ್ಲಿ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳಿ ಸಾರಿ ಮಾತಾಡಿಲ್ಲ. ಚಿಕ್ಕಬಳ್ಳಾಪುರದಿಂದ ಮಾತಾಡಕ್ಕೆ ಬಂದ್ರೆ ಹೆಸರು ಪಲ್ಲವಿ ಅಂತ. 2 ಸಲ ಆಯ್ತು ಈಗಾಗಲೇ. ನನ್ನ ಹೆಸರು ಪಲ್ಲವಿ ಅಂತ. ನಾನು ಮೆಡಿಕಲ್ ಸ್ಟೂಡೆಂಟ್. ಎನಿಸ್ಥಿಷಿಯಾ ಓದ್ತಾ ಇದ್ದೀನಿ. ನೀವೇ ಮಾತಾಡಿ. ನನ್ನ ಹೆಸರು ಪಲ್ಲವಿ ಅಂತ. ಫಸ್ಟ್ ಅಂದ್ರೆ ಇವರೇ ನನಗೆ ಹೇಳಿದ್ರು ಈ ತರ ಇದೆ. ಪದೇ ಬೇಡ ಬರೀ ಹೆಣ್ಮಕ್ಳನ್ನೇ ಸಜೆಸ್ಟ್ ಮಾಡೋದು. ಟೀಮ್ 100% ನನಗೆ ಕಂಫರ್ಟಬಲ್ ಆಗಿತ್ತು. ಆದ್ರೆ ಅವ್ರ ಮನೆಯಲ್ಲಿ ಅವರಮ್ಮ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸಖತ್ ಸಪೋರ್ಟಿವ್ ಅವ್ರಿಗೆ. ಅಂದ್ರೆ ಅವನು ಏನು ಮಾಡ್ತಾ ಇಲ್ಲ. ನನಗೆ ಅವರಮ್ಮ ಸಖತ್ ಇಷ್ಟ. ಅಂದ್ರೆ ಎಲ್ಲಾರ್ನು ಚೆನ್ನಾಗಿ ಮಾತಾಡ್ತಾರೆ, ಹೊಸಬ್ರು ಅಂತ ನೋಡೋದಿಲ್ಲ. ಯಾಕೆ ಅವ್ರಮ್ಮ ತುಂಬಾ ಸಪೋರ್ಟ್ ಅಂದ್ರೆ ಅವನೇನು ಮಾಡ್ತಾ ಇರ್ಲಿಲ್ಲ ಕೆಲಸ. ಪೊಲೀಸ್ ಆಗ್ತಾರೆ ಅಂದಿದ್ರ ಅದಕ್ಕೆ ಅವ್ನ ಕೋಪ. ಒಂದ್ ಮಿಸ್ಟೇಕ್ ಆದ್ರೆ ಇದ್ದ. ಮತ್ತೆ ಓಡೋಗಿರೋ ಸೀನ್ ಬಗ್ಗೆ ಕೇಳಿ. ಕೇಳಕ್ ಎಲ್ಲಿ ಬಿಡ್ತಾ ಇದೀರ ನೀವು ಪಾಪ ಹೇಳಿ. ಸಖತ್ ಓಡಿಸಿದ್ದಾರೆ ನಮ್ ಡೈರೆಕ್ಟರ್ಸ್. ಅಷ್ಟೇ ಹೇಳೋದು. ಏನಕ್ಕೆ ಓಡಿಸಿದ್ದು ಅಂದ್ರೆ ಅಭಿ ಅವ್ರನ್ನ ಹುಡ್ಕೊಂಡು ಹೋಗೋದಿಕ್ಕೆ. ನಾನು ಅವಾಗೇನೆ ಹೇಳ್ದೆ ಅರ್ಧ ಚಿತ್ರದುರ್ಗ ಹೊಡಿದ್ದೀನಿ. ಅಂದ್ರೆ ಹಂಗೆ ಫೀಲ್ ಆಯ್ತು ನನ್ಗೆ ಓಡಿ ಓಡಿ ಓಡಿ. ಅಂದ್ರೆ ಅದೇ ಆಗ್ಬೇಕು. ಇವ್ರು ಬರ್ತಾ ಸ್ಕ್ರಿಪ್ಟ್ ಪ್ರಿಂಟ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದೆ ಇವ್ರಿಗೆ. ನಿಮ್ದು ಯಾವ ಅಂದ್ರೆ ಚಿಕ್ಕಬಳ್ಳಾಪುರ. ಇವ್ರು ಅದ್ ತಂದಿಲ್ಲ,
ಚಿಕ್ಕಬಳ್ಳಾಪುರದ ಸೊಂಡಿಗೆ ಚಕ್ಲಿ ದಿಲ್ ಪಸಂದ್ ಮಾಡ್ತಿದ್ರು. ಬ್ಯಾಗ್ ತೆಗ್ದ್ರೆ ಬರ ಅವೇ ನಾವು ಸ್ಕ್ರಿಪ್ಟ್ ನೋಡ್ಕೊಂಬಂದ್ರೆ ದಿಲ್ ಪಸಂದ್ ಕೋಡ್ಬಳೆ ಶೂಟಿಂಗ್ ರಿಹರ್ಸಲ್ ಟೈಮಲ್ಲೂ ತಿಂತಾ ಇದ್ದೆ. ಶೂಟಿಂಗ್ ಟೈಮ್ ಕ್ಲಿಪ್ಸ್ ಇದಾವೆ. ಸರ್ ಅಲ್ಲೊಂದು 4 ಕೋಡ್ಬಳೆ ತಂದು ಕೋಡ್ಬಳೆ ಎಲ್ಲ ಸರ್ ಬೇಕಾ ಶೂಟಿಂಗ್ ಮಾಡ್ತಿದ್ದೀನಿ ಒಂದೇ ಅಂತ ಹೇಳಿ ಕಾರ್ ಬಟ್ ಇವ್ರ ಅಮ್ಮ ಏನಂತ ಬಟ್ ಇರಿ ಸರ್ ಏನೋ ಹೇಳ್ತಿದ್ದಾರೆ. ಡೇಟ್ ಅಲ್ಲಿ ಇದಾರೆ ಅನ್ನೋದು ಮತ್ತೆ ಇಲ್ಲ, diet ಯಾವ ಡೇಟ್ ಮೇಡಮ್ ಇದು ಚಕ್ಲಿ ಕೊಡ್ಬೇಡ ಯಾವ ಡೇಟ್ ಮೇಡಮ್ ಇದು ಹರ್ಷಿತ್ ಅವ್ರ ಹೇಳಿ ನಿಮ್ಮ ಕನ್ನಡ ಕಲ್ತಿದ್ದು ಕನ್ನಡ ನೀವು ಕಲ್ಸಿದ್ ನಾವು ಆಕ್ಚುಲಿ ಕನ್ನಡ ಎಲ್ಲ ಭಾಷೆಗಿಂತ ಐ ಥಿಂಕ್ ಕನ್ನಡ ತುಂಬಾ ಸ್ಪಷ್ಟವಾಗಿ ಸಮೃದ್ಧತೆಯಿಂದ ಸಂಕ್ಲಿಷ್ಟವಾಗಿ ಸಂಸ್ಕೃತಿ ಅಲ್ಲ ನಂಗೆ ಬರುತ್ತೆ ಬಟ್ ಇವ್ರು ಹೆಂಗ್ ಮಾತಾಡ್ತಾರೆ ಅಂತ ಸೂಪರ್ ಮಾತಾಡ್ತಾರೆ ಆಡ್ಕೊಡ್ದಾಗ ಹೆಂಗ ಅನ್ಸುತ್ತೆ ಅವ್ನ್ ಇಲ್ಲ ನನ್ಗೆ ಕನ್ನಡದವ್ರೆ ಅನ್ಕೊಂಡೆ ನಾನು ಮೊದಲು ಕನ್ನಡದವ್ರೇ? ಚೆನ್ನಾಗಿ ಮಾತಾಡ್ತೆ. ನಾನು ಹುಟ್ಟಿದ್ದು ಮೈಸೂರಲ್ಲಿ, ಬಟ್ ಅಪ್ಪ ಆರ್ಮಿಲಿ ಇದ್ರು. ಸೊ ನಾರ್ತ್ ಅಲ್ಲೇ ಜಾಸ್ತಿ ಸ್ಕೂಲಿಂಗ್ ಎಲ್ಲ ಆಗಿದ್ದು, ಅದಕ್ಕೆ ಕನ್ನಡ ಸ್ವಲ್ಪ ಕಡಿಮೆ ಬರುತ್ತೆ. ಅಂದ್ರೆ ಮಾತಾಡ್ತೀನಿ, ಸ್ವಲ್ಪ ಕಡಿಮೆ ಅಲ್ಲ ಚೂರ್ ಕಡಿಮೆ ಐ ಮೀನ್ ಲೈಕ್ ನಾನು ಮಾತಾಡ್ತೀನಿ. ಓಕೆ ಓಕೆ ಮ್ಯಾನೇಜಬಲ್. ಅದಕ್ಕೆ ಡಬ್ಬಿಂಗ್ 4 ಜನದ ಹತ್ರ ಮಾಡ್ಸಿರೋದು. ಅಂದ್ರೆ ನನ್ನ ವಾಯ್ಸ್ ಸೆಟ್ ಆಗಿಲ್ಲ, ಯಾರಿಗೂ ಸೆಟ್ ಆಗ್ತಿಲ್ಲ ನಾನೇ ಕೊಡ್ಬೇಕಂತ ಗೊತ್ತು ನನಗೆ. ಸೊ ಪ್ರಿಪೇರ್ ಆಗ್ತಿದ್ದೀನಿ. ಅದೇ ಮುಂದಿನ ವರ್ಷ ಕೊಡ್ಬೋದು ಕಲ್ತ್ಕೊಂಡ್ರೆ. ನೀಲಾಭಿ ಪಾಪ ಅವ್ಡಿನ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಲೆಂತ್ ಡೈಲಾಗ್ ಅದನ್ನ ಪಾಪ ಕನ್ನಡದಲ್ಲಿ ಅದನ್ನ ಎಡಿಟಿಂಗ್ ಮಾಡ್ಬೇಕಾರೆ ಕೇಳಿ ನನ್ಗೆ ಕೋಪನೇ ಬರ್ತಾ ಇರೋದು. ಎಡಿಟಿಂಗ್ ಎಲ್ಲ ಶೂಟಿಂಗ್ ಮಾಡುವಾಗ ಫುಲ್ ಶೂಟಿಂಗ್ ಕೋಪ ಬರೋದು. ಶೂಟಿಂಗ್ ಓಕೆ, ಎಡಿಟಿಂಗ್ ಟೈಮಲ್ಲಿ ವಾಯ್ಸ್ ಮ್ಯೂಟ್ ಮಾಡಿ ಅಂದ್ರೆ ಒಂದೊಂದು ವರ್ಡ್ಗಳು ನಾವು ಫೀಲ್ ಅಲ್ಲಿ ಹೇಳಿರ್ತೀವಲ್ಲ ಆ ಒಂದ್ ಮಿಸ್ ಆಗ್ಬಿಟ್ರೆ ನಮ್ಗೆ ಬರ್ದಾಗ ಅದು ತುಂಬಾ. ಬಟ್ ಎಕ್ಸ್ಪ್ರೆಷನ್ ಅಲ್ಲಿ ಯಾವ್ದೇ ತರ ಮಿಸ್ಫೇರ್ ಆಗ್ತಾ ಇರ್ಲಿಲ್ಲ. ಎಕ್ಸ್ಪ್ರೆಷನ್ಸ್ ಎಲ್ಲ ಚೆನ್ನಾಗಿ ಕೊಡು, ಯಾಕಂದ್ರೆ ರಿಹರ್ಸಲ್ ಮಾಡಿದ್ವಲ್ಲ 20 ದಿವಸ ರಿಹರ್ಸಲ್ ಮಾಡಿದ್ವಿ 20 ದಿವಸ. ಆಮೇಲೆ ಇವ್ರು ಮನೇಲಿ ಮತ್ತೆ ಇವ್ರ ಅಮ್ಮ ತುಂಬಾ ಇವ್ರ ಅಮ್ಮ ಅಲ್ಲ ಇವ್ರ ಅಪ್ಪಾಜಿ ಹೇಳ್ಕೊಟ್ಟಾರೆ ಎಷ್ಟೋ ಸಲ ಕನ್ನಡ. ನಾನು ಹೇಳಿದ್ದು ಊಟದ ಬಗ್ಗೆ ಊಟದ ಬಗ್ಗೆ ಎಲ್ಲೋದ್ರು ಅದೊಂದೇ ಮಾತಾಡ್ತಿಲ್ಲ ಹೆಸರು ಬಗ್ಗೆ ಮಾತಾಡೋಣ. ಇವ್ರ ಅಪ್ಪಾಜಿ ನಾನು ಸ್ಕ್ರಿಪ್ಟ್ ಎಲ್ಲ ಕೊಟ್ಟು ಬಂದ್ಮೇಲೆ ಇವ್ರ ಅಪ್ಪಾಜಿ ಸುಮಾರು ಕನ್ನಡ ವರ್ಡ್ಸ್ ಇಲ್ಲ ಹಿಂಗ್ ಮಾತಾಡ್ಬೇಕು ಅಂತ ಹೇಳಿದ್ರೆ ಬಟ್ ಮಾತಾಡ್ಲಿಲ್ಲ. ಅವ್ರಮ್ಮ ಸೂಪರ್ ಮಾತಾಡ್ತಾರೆ ಕನ್ನಡ ಟೀಚ್ ಮಾಡ್ತಾರೆ, ಟ್ಯೂಷನ್ ಏನೋ ಹೇಳ್ಕೊಡ್ತಾರೆ. ಇವ್ರಿಗೆ ಹೇಳ್ಕೊಟ್ಟಿಲ್ಲ, ಹೇಳ್ಕೊಡಿದ್ರೆ ಮೋಸ್ಟ್ಲಿ ಕಲ್ತಿಲ್ಲ. ಕಲ್ತಿರೋರು ಹಂಗೇನಿಲ್ಲ. ಹಂಗೇನಿಲ್ಲ. ಇಷ್ಟು ಬಂದಿದೆ ಅಲ್ಲ, ಮೊದಲು ಇಷ್ಟು ಬರ್ತಾ ಇರ್ಲಿಲ್ಲ ನನ್ಗೆ. ಸರಿ, ಇವಾಗ ಎಲ್ಲಾ ಮೂವೀಸ್ ಅಲ್ಲೂ ಹೀರೋ ಒಂದ್ ಸಾಂಗ್ ಹೇಳೋ ಟ್ರೆಂಡ್ ಆಗಿದೆ. ಯಾಕೆ ಇವ್ರ ಕೈ ಹಾಡು ಹೇಳಿಸ್ಲಿಲ್ಲ? ಅವ್ರ ಕೈ ಬನ್ನಿ ಇವಾಗ ಎಲ್ಲ ಫಿಲಮ್ಗಳಲ್ಲಿ ಅಂದ್ರೆ ಇವಾಗ ಯೂಶಲಿ ಏನಂದ್ರೆ ಎಲ್ಲಾ ಫಿಲಮ್ಗಳಲ್ಲಿ ಹೀರೋಗಳೇ ಹಾಡು ಹೇಳ್ತಾ ಇದ್ದಾರೆ. ನಾನು 100 ಸತಿ ಕೇಳಿರ್ತೀನಿ ಅವ್ನಿಗೆ, ಡೈರೆಕ್ಟರ್ ಸಾರ್ ಪ್ಲೀಸ್ ನನಗೆ ಅವಕಾಶ ಕೊಡ್ರಿ, ಒಂದು ಆಕ್ಟಿಂಗ್ ಅವಕಾಶ ಕೊಟ್ರೆ ಹೆಚ್ಚು, ಸಿಂಗಿಂಗ್ ಅವಕಾಶಗಳು ಬೇರೆ. ಅವ್ರೇನು ಅವಕಾಶ ಕೊಡ್ಲಿಲ್ಲ. ಈಗ ನಮ್ ಶೋಲಿ ಹೇಳಿ ಹೇಳ್ಬೋದು, ಈ ಸೂಪರ್ ಆಗಿ ಆಡ್ತಾರಪ್ಪ. ನೀರು ಪ್ಲೀಸ್, ಹಾಟ್ ವಾಟರ್. ಏ ಬೇಡ ಬೇಡ, ಹಾಟ್ ವಾಟರ್ ಕುಡಿಬೇಕು. ಹೌದು, ಸದ್ಯಕ್ಕೆ ಬಜೆಟ್ ಇಷ್ಟೇ ಇದೆ. ರೆಡಿ ಬ್ರೋ. ಯಾವ ಲೈನ್ ಆಡ್ತೀರಾ? ಫಸ್ಟ್ ಲೈನ್ ಏನು? ಇದಕ್ಕೆ ಆಡ್ತೀನಿ ಅನ್ನೋದು ಫಸ್ಟ್ ಲೈನ್. ಇವಳ ಸ್ಮೈಲ ಹಿಂದಿದೆ ನೋಡಿ, ಇವಳ ಸ್ಮೈಲ್ ಅಲ್ಲ ಅದು, ಇವನ ಸ್ಮೈಲ್. ನಾನು ಇದು ಸೆಂಟ್ರಲ್ ಲೈನ್ ಕಲ್ತಿದ್ದೀನಿ. ಸನಿ ಸನಿಯಕ್ಕೆ ನೀ ಸಾಕಲು ಕೈ ನಾನು ಹೋಗ್ತೀನಿ ಆಡಿಯೋದ್ ಬರ್ತೀನಿ ಬೇಕಾರೆ. ಒಂದ್ಲೈನೇ ಕೇಳಕ್ಕಾಗ್ತಿಲ್ಲ. ಇಲ್ಲ ಬಿಡಿ ಬಿಡಿ, ಅವಮಾನ ಇವತ್ತು ಮಾಡೋ ಅವಮಾನ ನಾಳೆ ದಿವಸ ಸಲ್ಮಾನ್ ಆಗುತ್ತೆ. ಸನ್ಮಾನ ಸಲ್ಮಾನ್ ಖಾನ್ ನಾನು ಅಂತ ಏ ಆಡು ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ ಅವರು. ಹೇಳಿ ಬ್ರೋ, ಹೇಳಿ. ಸಾರಿ ಗುನುಗುವನ್ ಹೇಳಿ ಬ್ರೋ, ಗುನುಗುವನ್ ಹೇಳಿ. ಗುನುಗುವನು ಗುನುಗುವನು ಒಳಗೊಳಗೆ ರವಿ ಮಾಮ ಅಂದ್ರೆ ಕಲ್ತವ್ರಪ್ಪ ನಮ್ ಸಾಂಗ್ ನಂಗೆ ನೋಡೈತೆ ನೋಡ್ದ, ನೋಡೈತೆ ಯೂಟ್ಯೂಬ್ ನೋಡಿಲ್ಲ. ನಾನು ಅವಾಗ ನಿನ್ನೆನೂ ಒಂದು ಬೈಟ್ಸ್ ಅಲ್ಲಿ ಹೇಳಿದ್ದೆ, ನೀವು ಟ್ರೈಲರ್ ನೋಡಿ ಸಾಂಗ್ ಕೇಳಿ, ಒಂದು ನಿಮ್ಗೆ ಸಾಂಗ್ ನೋಡಿ ಟ್ರೈಲರ್ ನೋಡಿ ಇಷ್ಟ ಇಲ್ಲ ಅಂದ್ರೆ ಅವ್ನು ನೆಕ್ಸ್ಟ್ ಟೈಮ್ ಆಕ್ಟಿಂಗ್ ಮಾಡಲ್ಲ, ಇಷ್ಟೊಂದು ಬೇಡಲ್ಲ. ಓಕೆ, ನಾನು ನೆಕ್ಸ್ಟ್ ಮಾಡ್ಕಪ್ಪ ಅಲ್ಲ ಅವ್ರಿಗೆ ಹೇಳ್ದೆ. ಸಾಂಗ್ ಅಂದಾಗ ನನ್ಗೆ ಮೇನ್ ಆಗಿ ಅಂದ್ರೆ ಹರೀಶ್ ಬೋರಯ್ಯ ಅಂತ ಸಿಂಗರ್, ಕಂಪೋಸರ್ ಪ್ಲಸ್
ಲಿರಿಕ್ಸ್ ಯಾರಾದ್ರೂ ಹೆಲ್ಪ್ ಮಾಡಿದ್ ನೆನ್ಪಿಟ್ಕೊಂಬಂತ ನಾನು ರಾತ್ರಿ ಎಲ್ಲ ಹೆಂಗ್ ನೋಡಿಸ್ತಾ ಇರ್ತೀನಿ ಹೇಳ. ನಮ್ ಕಡೆ ಸೇರ್ತಿರ್ತೀರಾ ನೀವು ಯಾರಂತ ನೋಡ್ತಿದ್ರೆ ಗೊತ್ತ ನನಗೆ. ಮೊನ್ನೆ ಇದಕ್ಕಿಂತ ಮುಂಚೆ ನಾವು ಒಂದ್ 3 ಸಾಂಗ್ ಮಾಡ್ಸಿದ್ವಿ. ಅಂದ್ರೆ ಅವನೇ ಒಂದ್ 3 ಸಾಂಗ್ ಮಾಡಿದ. ನಮ್ಗೆ ಕತೆಗೆ ಯಾವ್ದು ಸೂಟ್ ಆಗ್ತಿಲ್ಲ. ಸೂಪರ್ ಬ್ಯೂಟಿಫುಲ್ ಸಾಂಗ್ಸ್, ಕತೆಗೆ ಯಾವ್ದು ಸೂಟ್ ಆಗ್ತಿಲ್ಲ. ಬಟ್ ಇದು ನಮ್ಗೆ ಕರೆಕ್ಟ್ ಆಯ್ತು. ಅಂದ್ರೆ ಲೈನ್ಸ್ ಗುನುಗುನು ಒಳಗೊಳಗೆ ರವಿ ಮಾಮನ ಸಾಂಗು, ನಸುನಗುತ್ತ ನಾಚವನು ನೋಡುತ್ತಾ ಫೋನ್, ಈ ರೈಮಿಂಗ್ ತುಂಬಾ ಇಷ್ಟ ಆಯ್ತು ನಂಗೆ. ಓಕೆ ಇದನ್ನೇ ಹಾಕೋಣ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ನಾವು ಮಾಡಿದ್ವಿ. ಆಮೇಲೆ ರೋಹಿತ್ ಸರ್ ಅಂತ ಅಂದ್ರೆ ನಮ್ಮ ಸಿನಿಮಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿರೋದು. ಇನ್ನೊಂದು ಬಿಟ್ ಸಾಂಗ್ ಅಂತ ಬರುತ್ತೆ ಭಾಗ್ಯದ ಲಕ್ಷ್ಮಿ ಅಂತ, ಅದನ್ನ ಹೇಳಿ ಸೂಪರ್ ಆಗಿರುತ್ತೆ. ಕೇಳಿದ್ದೆ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಸೂಪರ್ ಮಾಡಿರೋ ಕಂಪೋಸಿಂಗ್. ಇಡೀ ಓವರ್ ಆಲ್ ಸಿನಿಮಾ ನಿಮ್ಗೆ ಮ್ಯೂಸಿಕಲ್ ಟ್ರೀಟ್ ಇರುತ್ತೆ ಕಂಪ್ಲೀಟ್ ಆಗಿ. ಕ್ಲೈಮ್ಯಾಕ್ಸ್ ಮಧ್ಯೆ ಇವ್ರ ಎಂಟ್ರಿಗೆ ಒಂದು ಬಿಜಿಎಂ ಮಾಡಿಸಿದೀವಿ, ವೈಲಿನ್ ಅಂದ್ರೆ ಲೈವ್ ಮಾಡ್ಸಿದ್ವಿ. ಅದೊಂದು ಇರ್ಬೇಕು. ಅಣ್ಣ ಹೀರೋಯಿನ್ಗೆ ಸ್ಲೋ ಮೋಷನ್ ಶಾಟ್ ಕೊಟ್ಟ. ಹೀರೋ ಅಂದ್ರೆ ನಡ್ಕೊಂಡ್ ಬನ್ನಿ ಮಲ್ಕೊಳ್ಳಿ ಸಾಕು. ಅಂದ್ರೆ ಹೀರೋಯಿನ್ ನಾವು ಎಷ್ಟು ಚೆನ್ನಾಗಿ ತೋರಿಸ್ತೀವೋ ಸಿನಿಮಾ ಚೆನ್ನಾಗಿ ಆಗುತ್ತೆ ಅಂತ. ಟ್ರೈಲರ್ ನೋಡ್ತಾ ಇಲ್ಲ, ಟ್ರೈಲರ್ ತುಂಬಾ ಹೀರೋಯಿನ್ ತೋರಿಸ್ತೀವಿ. ನೆಕ್ಸ್ಟ್ ಟ್ರೈಲರ್ 2 ನಮ್ಮ ಸಿನಿಮಾ ಕತೆ ಏನು ನಾವು ಬರ್ದಾಗ ಒಂದ್ ಸ್ಟೆಪ್ ಇತ್ತು. ಆ DOP ಬಂದು ಆ ಫ್ರೇಮಿಂಗ್, ಆ ಬ್ಯೂಟಿ, ನಮ್ಮ ಚಿತ್ರದುರ್ಗನ ತೋರಿಸಿದ ಇನ್ನೂ ಒಂದು ರೇಂಜಿಗೆ ಹೋದೆ. ಯಾಕಂದ್ರೆ ನಾನು ತೋರಿಸ್ತಾ ಇರಲ್ಲ, ಮೇಜರ್ ಆಗಿ ನೋಡಿದ್ದೆ ವಿಜುವಲ್ಸ್ ಯಾರು ಶೂಟ್ ಮಾಡಿದ್ದು ಅಂತ. ಫಸ್ಟ್ ಧ್ರುವ ಸರ್ಜಾ ಅವರು ಹೇಳಿದ್ನು, ಕ್ಯಾಮ್ರಾಮನ್ ಯಾರು ನಿಮ್ಮ ಸಗದಾಗಿ ಮಾಡಿದ್ರ, ತುಂಬಾ ಸೂಪರ್ ಮಾಡಿದ್ರ ಅಂತಂದ್ರು. ಕಣ್ಣನ್ ಅಂತ ಸಿಗ್ಬೇಕಷ್ಟೇ ಕರೆಕ್ಟ್ ಆಗಿ ಅವಕಾಶ. ಟಾಪ್ ಕ್ಯಾಮ್ರಾಮನ್ ಆಗ್ತಾನೆ. ನಿನ್ನ ಏಜು ನನ್ನ ಏಜ್ಗೆ ಹೋಲಿಸ್ತೀರಾ? ನಿಮ್ಗೆ ಎಷ್ಟು ಬ್ರಾ? ಅಲ್ಲ 22 ಅಲ್ಲ, 22 ಅಲ್ಲ ಈ ಹುಡುಗಿನ ಬಂದಿದೆ 30 ಆಗಿದೆಯಲ್ಲ. ನಿಮ್ಗೆ ಅವ್ರು ಹೇಳೋದೇನು 27. ಮತ್ತೆ ಇನ್ನೊಂದು ಗೊತ್ತಾ, ನಾವು ಪ್ರೀಮಿಯರ್ ಮಾಡ್ತಾ ಇದ್ರಿ. ಪ್ರೀಮಿಯರ್ ಬೇಡ ಬ್ರೋ ಅದು ಇದು ಅಂದ. ಓಕೆ ಆಯ್ತು ಬೇಡಪ್ಪ, ನಿನ್ ಪ್ರೊಡ್ಯೂಸರ್ ನಿನ್ನ ಇಷ್ಟ. ಎಂಡ್ ಆಫ್ ದಿ ಡೇ ಶಾಕಿಂಗ್ ನೋಡಿದ್ರ ಪ್ರೀಮಿಯರ್ ಅಂತ ಹಂಗಿತ್ತು ಕ್ರಿಯೇಷನ್. ಪ್ರೀಮಿಯರ್ ಕ್ಯಾನ್ಸಲ್ ಅಂತ ಇಲ್ಲ. ಒಂದು ವರ್ಷದ ತುಂಬಾ ಬಿಸಿ ಇದೆ. ಅಂದ್ರೆ ಸುಮಾರು ಶಾರ್ಟ್ ಫಿಲ್ಮ್ಸ್ ಮಾಡಿದ್ರೆ ಇಲ್ಲ. ಅಂದ್ರೆ ಕಾರ್ತಿಕ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ಫಸ್ಟ್ ಟೈಮ್ ಅವ್ರ ಕಥೆ ಗೊತ್ತಿಲ್ಲ. ಹೀರೋಯಿನ್ ಅವ್ರ ಕಥೆನ ಕೇಳಿಲ್ಲ ನಾನು. ಹೀರೋಯಿನ್ ಮಾತ್ರ ಇಂಪಾರ್ಟೆಂಟ್ ಅವ್ರಿಗೆ. ಇಲ್ಲ ಹೀರೋಯಿನ್ ನಾನು ಕಥೆ ಹೇಳಿದಾಗ ನನ್ಗೆ ಹಿಂಗೆ ಬೇಕು, ಹೋಮ್ಲಿ ಲುಕ್ ಬೇಕು ಒಬ್ರು, ಇನ್ನೊಬ್ರು ಅಂದ್ರೆ ಒಬ್ರು ಹೋಮ್ಲಿ ನಾವು ಅಕ್ಕಪಕ್ಕದ ಮನೆ ಹುಡುಗಿ ತರನೇ ಬೇಕು ಅಂತ ಹೇಳಿದೆ. ಸೊ ಆಯ್ತು ಸರಿ ಅಂತ ಹೇಳ್ಬಿಟ್ಟು ಅಂದ್ರೆ ನಾನು ಹೇಳಿದ ಫಸ್ಟ್ ಹೀರೋಯಿನ್ಗೆ ಒಂದು 20 ಪ್ರೊಫೈಲು, ಸೆಕೆಂಡ್ ಹೀರೋಯಿನ್ ಒಂದು 10 ಪ್ರೊಫೈಲ್ ಕಳಿಸಿದ್ರು. ಒಳ್ಳೆ ಡೆಡಿಕೇಶನ್ ಇದೆ. ಓಕೆನಾ? ಅದಾದ್ಮೇಲೆ ಅವ್ರ ಕಥೆನೇ ಕೇಳಿಲ್ಲ ಅವರು. ಒಂದೇ ಸಲ ಹೀರೋಯಿನ್ ಹೇಳ್ತಿಲ್ಲ. ಅವಾಗಲೇ ಒಂದು ಹೀರೋಯಿನ್ ಇವ್ರ ಮನೆಗೆ ಹೋದ್ವಿ. ಇವ್ರ ಮನೆಗೆ ಅಪ್ಪಾಜಿಗೆ, ಅಮ್ಮ ಮತ್ತೆ ತಂಗಿದ್ರಲ್ಲ, ಮತ್ತೆ ಸ್ಟೂಡೆಂಟ್ಸ್. ಟೀಚರ್ ನಿಮ್ ಟೀಚರ್ ಹಂಗೇನಿಲ್ಲ, ಸುಮ್ಮನೆ ಹೋಮ್ ಟ್ಯೂಷನ್ಸ್ ಮಾಡ್ತಾರೆ. ಇವ್ರಿಗೆ ಕತೆ ಹೇಳ್ಬಿಟ್ಟು ಕಾರಲ್ಲಿ ಬರುವಾಗ ಮತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ, ಆ ಟಾಪಿಕ್ ಎಲ್ಲ ಚೆನ್ನಾಗಿದೆ, ಎಲ್ಲರೂ ಲ್ಯಾಗ್ ಅನಿಸ್ತಿದೆ ಬ್ರೋ ಅಂತ ನಾನು ಕೇಳಿದೆ. ಆಮೇಲೆ ಅವ್ರು ಇಲ್ಲ ಕೆಲವು ಕಡೆ ಎಲ್ಲ ಅಂದರೆ ಪಂಚ್ ಕುಟ್ಕೊಂಡು ಹಂಗೆ ಹೋಗ್ತಾ ಇದೆ, ಅಂದರೆ ಆ ಕಾಮಿಡಿಯಾಗಿ ಹೋಗ್ತಾ ಇದೆ, ಎಮೋಷನಲ್ ಎಲ್ಲ ಚೆನ್ನಾಗಿ ಕ್ಯಾರಿ ಆಗುತ್ತೆ ಅಂತಂದ್ರೆ. ಸೊ ಅವತ್ತಿಂದ ಇಲ್ಲಿ ಒಂದು 4 months ಆಯ್ತು, ನಾವು 5 months ಜರ್ನಿ ನಮ್ದು ಕಂಪ್ಲೀಟ್. ಸೆಪ್ಟೆಂಬರ್ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ಎಲ್ಲರಿಗೂ ನಾನೇನು ನಾಳೆನೇ ಒಂದೊಂದು ರಿಯಾಕ್ಷನ್ಗಳು ಸಿಂಗಲ್ ಟೇಕ್ ಆರ್ಟಿಸ್ಟ್ ಸಿಂಗಲ್ ಟೇಕ್ ಫಸ್ಟ್ ಡೇನೇ ಯಾರು ಸಿಂಗಲ್ ಟೇಕ್. ಆಮೇಲೆ ಅವ್ರದ್ದೊಂದು ಐತೆ, ನಾನು ಅಂದ್ರೆ ಕಂಟಿನ್ಯೂಟಿ ಅಂದ್ರೆ ಕಾರ್ತಿಕ್ ಅಂತ. ಎಲ್ಲೂ ಕಂಟಿನ್ಯೂಟಿನೇ ಇಲ್ಲ. ಅಂದ್ರೆ ಕಂಟಿನ್ಯೂಟಿ ಅಂದ್ರೆ ಏನ್ ಹೇಳ್ತೀನಿ ಅಂದ್ರೆ ಅಂದ್ರೆ ಆಡಿಯನ್ಸಿಗೆ ಗೊತ್ತಿರಲ್ಲ. ಇವಾಗ ನಾನು ಅಲ್ಲಿ ಕ್ಯಾಮ್ರಾ ಇಟ್ಟಾಗ ನಾನು ಹಿಂಗೆ ಆಟಿರ್ತೀನಿ, ಇಲ್ಲಿ ಮಾತ್ರ ಕೈ ಎತ್ತಿರ್ತೀನಿ. ಅರ್ಚಿತಾ ಯಾಕೆ ಇಲ್ಲಿ ಕೈ ಎತ್ತಿರ್ತೀನಿ, ಅಲ್ಲಿ ಎತ್ತಿರಲ್ಲ. ಎಡಿಟಿಂಗ್ ಅಲ್ಲಿ ನಾನು ಕಣ್ಣನ್ನು ಪ್ರತಿ ಎಡಿಟಿಂಗ್ ಅಂದ್ರೆ ಪ್ರತಿ ಎಡಿಟ್ರು ಫೋನ್ ಮಾಡಿ ಅವನು ಯಾರೋ ಅಲ್ಲ ಫೋನ್ ಮಾಡಿ ಅವ್ನಿಗೆ ಕಾರ್ತಿಕ್ಗೆ ಕಂಟಿನ್ಯೂಟಿ ಅಂದ್ರೆ ನಾನಂದ್ರೆ ಕಂಟಿನ್ಯೂಟಿ ಅಂದ್ರೆ. ಸೊ ಈ ತರ ಬೇಡ ಸುಟ್ಟಾಗಲ್ಲ. ಯಾಕಂದ್ರೆ ಕಂಟಿನ್ಯೂಟಿ ಮೇಂಟೈನ್ ಮಾಡೋದು ಅಂದ್ರೆ ಆಕ್ಷನ್ ಕಂಟಿನ್ಯೂಟಿ ಇಟ್ಟಿರೋದು ತುಂಬಾ ಕಷ್ಟ. ಅಂದ್ರೆ ಸೇಮ್ ಸಿಮಿಲರ್ ಆಗಿ ಮಾಡ್ತಿರ್ಬೇಕಲ್ಲ, ಅದು ತುಂಬಾ. ಹಂಗೆ ಹೇಳ್ಬೇಡಿ ಸರ್, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡಿ.
ಹರ್ಷಿತಾ ಎನ್ಸೆ, ಸಾಯಿ ಪಲ್ಲವಿ, ಕಾರ್ತಿಕ್ ರೆಡ್ಡಿ. ಸಿನಿಮಾ ಪ್ರಮೋಟ್ ಮಾಡ್ತಿಲ್ಲ. ಹಂಸಗೌಡ 050 ಫಾಲೋ ಮಾಡಿ. ಫಾಲೋ ಮಾಡಿ. ಇವ್ರ ಕಂಟೆಂಟ್ ಚೆನ್ನಾಗಿರುತ್ತೆ. ನಾನೇ ಇವ್ರಿಗೆ ನೋಡಿ ಮೆಸೇಜ್ ಮಾಡಿದ್ದೆ, ಚೆನ್ನಾಗಿರುತ್ತೆ ನಿಮ್ ಕಂಟೆಂಟ್. How can happen this story in belong to my world? This story should happen in ಚಿತ್ರದುರ್ಗ. ಸರ್ ಕನ್ನಡದಲ್ಲಿ ಹೇಳಿ ಸರ್. ಅಂದ್ರೆ ನಾನು ತೆಲುಗು, ತಮಿಳು ಮತ್ತೆ ಕನ್ನಡ, ಹಿಂದಿನೂ ಟ್ರೈ ಅಂದ್ರೆ ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು. ಹೌದಾ? ಅಲ್ಲ ಸುಮ್ಮನೆ ನಮ್ದೇನ್ ಕೆಜಿ ಅಂದ್ರೆ ಎಲ್ಲ ಕಡೆ ಮಾತಾಡ್ತಿದ್ವಲ್ಲ, ತಮಿಳು ತೆಲುಗು ಎಲ್ಲ ಬರಲ್ಲ ನೀಟಾಗಿ. ಹಂಗಾಗಿ ಇಂಗ್ಲಿಷ್ ಅಂದ್ರೆ ಎಲ್ರಿಗೂ ಬರ್ತಾ ಇರುತ್ತಲ್ಲ, ಸೊ ಹಂಗಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡೋಣ. ಅಲ್ಲ ಇಂಗ್ಲಿಷ್ ಎಲ್ರಿಗೂ ಬರುತ್ತೆ, ಬಟ್ ನಿಮಗ್ ಬರ್ತಾ ಇಲ್ಲ ಸ್ವಲ್ಪ. ಅದೇ ಇವಾಗ ನಾವು ಲೀಲಾ ಭೀಮೆಗ ಒಂದು 7-8 ಲಕ್ಷ ಇನ್ವೆಸ್ಟ್ ಮಾಡಿದಾಗ ನಮ್ಮ ಸರ್ಕಲ್ ಅಲ್ಲಿರೋರೆ ನಮ್ಗೆ ಸಪೋರ್ಟ್ ಮಾಡ್ಲಿಲ್ಲ. ಸೊ ಅವಾಗ ಏನಿದು ಹಿಂಗಾಗ್ತೈತಲ್ಲ ಅಂದ್ಬಿಟ್ಟು ನಾನು ಧ್ರುವ ಸರ್ಜ್ ಅವ್ರಿಗೆ ಒಂದ್ಸತಿ ಅಪ್ರೋಚ್ ಮಾಡೋಣ ಅಂತ. ಸರ್ ಹಿಂಗೆ ನಮ್ಮ ಟ್ರೈಲರು ಸಾಂಗ್ ಏನಾದ್ರು ನೋಡ್ತೀವಿ ಅಂದ್ರೆ ಒಂದು ಸೆಕೆಂಡ್ ಯೋಚನೆ ಮಾಡಿದ್ರೆ, ಏ ಬ್ರದರ್ ನನಗೆ ನೀವಂದ್ರೆ ಸಖತ್ ಇಷ್ಟ, ಬನ್ನಿ ನೀವು ಅಂತ. ನಾವು ಟೀಮೆಲ್ಲ ಹೋದ್ರೆ ಅವ್ರು ತೋರಿಸಿದ ಪ್ರೀತಿ, ಅವ್ರ ವಿಜುವಲ್ಸ್ ನೋಡಿ ಪ್ರತಿಯೊಬ್ಬೊಬ್ರನ್ನು ಹೊಗಳಿ, ಅವ್ರು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಡ್ತೀನಿ, ತಲೆ ಕೆಡ್ಸ್ಕೊಂಬೇಡ್ರಿ ನೀವು ಅಂತೇಳಿ ಅವ್ರ ಇನ್ಸ್ಟಾಗ್ರಾಮಲ್ಲಿ ಅವ್ರು ಹಾಕ್ಕೊಟ್ಟು ನಾನು ಅಂದರೆ ಲೈಕ್ ಇವಾಗ ಏನು ಲೈಕ್ ನಮ್ಮಂಥವ್ರಿಗೆ ಅವ್ರಿಗೆ ಸಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರನ್ನು ಹೊಗಳಿ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ತಾರೆ. ಅವ್ರಿಗಿರೋ ಪೇಷನ್ಸ್, ಅವ್ರಿಗಿರೋ ತಾಳ್ಮೆ ಯಪ್ಪ. ಮತ್ತೆ ನಮ್ಮ ಸಾಂಗ್ ರಿಲೀಸ್ ಆದಮೇಲೆ, ಟ್ರೈಲರ್ ರಿಲೀಸ್ ಆದ್ಮೇಲೆ ಫೋನ್ ಮಾಡಿ ಬ್ರದರ್ ಚೆನ್ನಾಗಿ ಓಡ್ತಾ ಇದೆಯಾ ಅಂಡ್ ಅವ್ರ ಜೊತೆ ಇರ್ತಾರೆ ಅಶ್ವಿನ್ ಸರ್ ಅಂತ. ಅವರು ಬಾಸ್ ನಿಮ್ಗೆ ಏನು ಬೇಕಂದ್ರೂ ಕೇಳೋ ಅಂತ ಹೇಳಿದ್ದಾರೆ, ಯಾರಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಧ್ರುವ ಸರ್, ನಮ್ಮ ಲೀಲಾ ಅಭಿಮೇಘಗೆ ನೀವು ತುಂಬ ಸಪೋರ್ಟ್ ಮಾಡಿದ್ರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಟೀಮ್ ಮೇಲೆ ನೀವು ಅಷ್ಟು ಪ್ರೀತಿ ಇಟ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪ್ರೀತಿ ಹೀಗೆ ಇರಲಿ ಸರ್. ಥ್ಯಾಂಕ್ ಯು ಸರ್. ಸೊ ಆಲ್ರೆಡಿ ಟ್ರೈಲರ್ ಸಾಂಗ್ ರಿಲೀಸ್ ಆಗಿದೆ, ನೀವು ದಯವಿಟ್ಟು ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಟ್ರೈಲರಲ್ಲಿ ನಾವು ಜಾಸ್ತಿ ಕತೆ ಬಿಟ್ಕೊಡ್ದೇ ನೀವು ಫನ್ನಾಗಿ ಹೇಳ್ಕೊಡೋದು ಟ್ರೈಲರ್ನ. ಸೊ ನೀವು ಟ್ರೈಲರ್ಗಿಂತ ನೀವು ಸಿನಿಮಾ ನೋಡಿದ್ರೆ ಡೆಫಿನೆಟ್ಲಿ ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಆ ಪ್ರೀ ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಸೂಪರಾಗಿ ನಿಮಗೆ 100% ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದರಲ್ಲಿ ಇನ್ನೊಂದು ಮೇಜರ್ ಕ್ಯಾರೆಕ್ಟರ್ ಅಂದರೆ ಆರ್ ಎಸ್ ಸ್ವರೂಪು. ನಿಮ್ಮ ಎಲ್ಲ ಆರ್ ಎಸ್ ಸ್ವರೂಪ್ ಎಲ್ಲೆಲ್ಲಿ ಬರ್ತಾನೋ ಎಲ್ಲ ಕಡೆ ನಗು ನಿಮಗೆ 100% ಅದಂತ ಫಿಕ್ಸ್. ಅದಾದ್ಮೇಲೆ ಅನಿಲ್ ಅಂತ ಫ್ರೆಂಡ್ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ನೀವು ನೋಡಿದ್ರೆ ಒಂದು ಬೈಕ್ ಅಂತೀರಾ, ಇಲ್ಲ ನನ್ನ ಜೀವನದಲ್ಲಿ ಇಂಥ ಒಬ್ಬ ಫ್ರೆಂಡ್ ಇದಾನಪ್ಪ ಅಂತ ಅನ್ಕೊಂತೀರಾ. ಸೊ ಅದಂತೂ ಫಿಕ್ಸು. ಅದಾದ್ಮೇಲೆ ಸ್ನೇಹ ಅಂತ ಒಬ್ರು ಇವ್ರ ತಂಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆಮೇಲೆ ರೋಹಿಣಿ ಅಂತ ಅವರು ಅಮ್ಮನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇನ್ನೊಬ್ರು ಮೀನಾಕ್ಷಿ ಅಂತ, ಅವರು ಬೇರೆ ಊರು, ಯಾವ ಊರು ಅಂದ್ರೆ ಶಿರ್ಸಿಯಿಂದ ಪಾಪ ಅವರು ಒಂದು ಸಣ್ಣ ಪಾಪ ಇತ್ತು, ಪಾಪನ ಬಿಟ್ಬಿಟ್ಟು ಆಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಬಂದಿದ್ದಾರೆ. ಸೊ ಅವರು ಶಿರ್ಸಿಯಿಂದ ಮೀನಾಕ್ಷಿ ಅಂತ ಅವರು ಮಾಡಿದ್ದಾರೆ. ಇಲ್ಲ ನನ್ನ ಸ್ಟೂಡೆಂಟ್ ಹರಿಪ್ರಿಯಾ ಅಂತ. ನಾನು ಒಂದು 4th 5th ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಅವಳಿಗೆ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ. ಈಗ ಅವಳು ಸೆಕೆಂಡ್ ಓಕೆನಾ. ಅವಳು ಒಂದು ಚಿಕ್ಕ ಪುಟ್ಟ ದೇವತೆ ಕ್ಯಾರೆಕ್ಟರ್ ಮಾಡಿದ್ರೆ ಸೂಪರ್. ಅದು ಸಖತ್ ಫನ್ ಆಗಿರುತ್ತೆ, ಅದು ನೋಡಿ ಅವಳು ಸೂಪರ್ ಆಗಿ ಮಾಡಿದ್ದಾರೆ. ಮಾಡಿದ್ರೆ ನಮ್ಗೆ ಸಿನಿಮಾ ನಮ್ಗೆ ಎಂಗೇಜಿಂಗ್ ಆಗಿರೋದೇ ಮ್ಯೂಸಿಕ್. ರೋಹಿತ್ ಚೌರ್ ಸರ್ ಅಂತ. ಆಮೇಲೆ ಸೂಪರ್ BGM ಬಂದಿದೆ ಎಲ್ಲ ಕಡೆನೂ. ನಿಮ್ಗೆ ಎಲ್ಲ ಕಡೆ ಎಂಗೇಜಿಂಗ್ ಮಾಡ್ಕೊಂಡೋಗಿ ಎಮೋಷನಲ್ ಬಂದರೆ ಅದನ್ನು ಸೂಪರಾಗಿ ನಿಮಗೆ ಎಂಟರ್ಟೈನ್ ಮಾಡುತ್ತೆ. ಸೊ ವೈಲಿನ್ನು ಲೈವ್ ಮಾಡಿಸಿದ್ದೀವಿ, ನಾದಸ್ವರ ಲೈವ್ ಮಾಡಿಸಿದ್ದೀನಿ, ಆಮೇಲೆ ಫ್ಲೂಟ್ ಲೈವ್ ಮಾಡಿಸಿದ್ದೀನಿ. ಅದು ಮ್ಯೂಸಿಕ್ ಸುಮಾರು ಖರ್ಚು ಮಾಡಿದ್ದೀನಿ. ಯಾಕಂದರೆ ಅದೇ ನಿಮಗೆ ಕಿವಿಗೆ ನಿಮಗೆ ಎಷ್ಟು ಅಂದರೆ ಎಂಟರ್ಟೈನ್ಮೆಂಟ್ ಮಾಡೋದು ಅದೇ ಅಲ್ವಾ. ಸೊ ಸೂಪರಾಗಿ ಎಲ್ಲ ಕಡೆ BGM ಅಂತೂ ಮಾಡಿದ್ದಾರೆ ರೋಹಿತ್ ಅವರು. ಸೊ ಅದಾದಮೇಲೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು ನಮ್ಮ ಸುಮನ್ನು, ನಮ್ಮ ನೀನ್ ಹೆಸರೇನಾ ರಂಜಿತ್, ಹರ್ಷವರ್ಧನ್, ಇವರೆಲ್ಲ ನಮ್ಗೆ ಪವನ್ ಎಲ್ಲರೂ ಅಷ್ಟೇ ಸಖತ್ ಕೆಲಸ ಮಾಡಿದ್ರು. ನಮ್ಮ ಪವನ್ ಅಂತೂ ನಾನು ಯಾವ ಸಿನಿಮಾದಲ್ಲಿ ಇಷ್ಟು ವರ್ಕ್ ಮಾಡಿಲ್ಲ, ಅಷ್ಟು ವರ್ಕ್ ಮಾಡಿದ್ದೇನೆ ಅಂತಾನೆ. ಸೊ ಹಂಗಾಗಿ ನಮ್ಮ ರಘುವಣ್ಣ, ಸೊ ಇವರೆಲ್ಲ ನಮ್ಗೆ ಇವಾಗ ನೋಡಿ ನಾವು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಕ್ಯಾಮ್ರಾ ಇಲ್ಲ, ಪಾಪ ಊರಿಂದ ಚಿತ್ರದುರ್ಗದಿಂದ ಕ್ಯಾಮ್ರಾ ತಗೊಂಡು ಪರಿಚಯ ಇರಲಿಲ್ಲ, ನೀವು ಪಾಪ ಬಂದ್ರೆ ಸಪೋರ್ಟ್ ಮಾಡಕ್ಕೆ ಹಂಗೆ. ಆಮೇಲೆ ನಮ್ಮ ಚಿತ್ರದುರ್ಗದ ಊರು ಜನತೆ ಸಖತ್ ಸಪೋರ್ಟ್ ಮಾಡಿ. ಧರ್ಮಣ್ಣ ಅಂತ ಲೊಕೇಶನ್ ಎಲ್ಲ ಅವರೇ ಕೊಡ್ಸೋರು ನಮ್ಗೆ. ನೈಟೇ ನೀನೆಲ್ಲ ಶೂಟ್ ಮಾಡ್ಕೋಗ ನಾನಿದ್ದೀನಿ ಅನ್ನೋದು. ಸೊ ಅವರೆಲ್ಲ ಅದೇ ಲೀಲಾ ಅಭಿಮೇಘನೆ ನಾವು ಏನೋ ಚಿಕ್ಕದಾಗ ಮಾಡೋಣ, ಏನೋ ಇನ್ನೊಂದಾಗೋಣ ಅಂತ ಏನೇನೋ ಪ್ಲಾನ್ ಹಾಕಿದ್ರೆ ತುಂಬಾ ಅಂದ್ರೆ ನಮಗ್ ತಕ್ಕಂತೆ ದೊಡ್ಡದಾಗಾಯ್ತು. ಇಲ್ಲ ನೀವು ವಿಜುವಲ್ಸ್ ಯಾರೇ ನೋಡಿದ್ರು ಯಾವ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದಿರಿ ಅಂತ ಫಸ್ಟ್ ಕೇಳೋದು. ನಾವು FX3 ಸಣ್ಣ ಕ್ಯಾಮ್ರಾದಲ್ಲೇ ಶೂಟ್ ಮಾಡಿದ್ವಿ, ಬಟ್ ಬ್ಯೂಟಿಫುಲ್ ಆಗಿ ಅಂದ್ರೆ ನಮ್ದೇನಿತ್ತು ಥಾಟ್, ನಾವೇನ್ ಅನ್ಕೊಂಡಿದ್ವಿ ಅದಕ್ಕೆ ಕಣ್ಣನ್ನು ಅಷ್ಟು ಬ್ಯೂಟಿಫುಲ್ ಆಗಿ ತೆಗ್ದಿದ್ದಾನೆ. ಬಟ್ ಸೂಪರ್, ನಿಮ್ಗೆ ಎಲ್ಲ ಕಡೆ ಇಷ್ಟ ಆಗುತ್ತೆ ಸಿನಿಮಾ ಬಂದ್ರೆ. ನಾನು ಏನು ಅಂದ್ರೆ ಯೂಶಲಿ ಹೇಳೋದು, ನಾವು ಯೂಶಲಿ ಇವಾಗ ನಾನೊಂದು ಮನೇಲಿ ಹಾಕಿದ್ರೆ ಸುಮ್ಮನೆ ಒಂದು 20 ಶಾರ್ಟ್ ಫಿಲಮ್ಗಳು ಮಾಡ್ಬಿಟ್ಟಿದ್ದೀನಿ. ಅದೆಲ್ಲ ಒಂದ್ ಕಡೆ ಆದ್ರೆ ಇದೊಂದು ಕಡೆ ಬರುತ್ತೆ.
ಅಂದರೆ ನಮ್ದು ರೆಗ್ಯುಲರ್ ನಾನು ಏನು ಹೇಳೋದು ಯೂಶಲಿ ಎಲ್ಲರಿಗೂ ಅಂದರೆ ನಾವು ರೆಗ್ಯುಲರ್ ಶಾರ್ಟ್ ಫಿಲಮ್ ಏನು ಮಾಡ್ತಾ ಇದ್ರೋ ಅದನ್ನೆಲ್ಲ ಬಿಟ್ಟು ಇವಾಗ ಎಲ್ಲರೂ ನಮ್ಗೆ ಸುಮಾರು ಜನ ಹೇಳ್ತಾ ಇದ್ರು ದೊಡ್ಡ ದೊಡ್ಡ ಫಿಲಮ್ಗಳಿಗಿಂತ ನಿಮ್ಮ ಕಾಮಿಡಿ ಚೆನ್ನಾಗಿರುತ್ತೆ, ಸುಮಾರು ಸಿನಿಮಾಗಿಂತೂ ನಿಮ್ಮ ಶಾರ್ಟ್ ಫಿಲಮಲ್ಲಿ ಕಾಮಿಡಿ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೇನಂದರೆ ಇದನ್ನು ಶಾರ್ಟ್ ಫಿಲಮ್ ಥರ ಅಲ್ಲದೆ ಈ ಸತಿ ಅಂದರೆ ಒಂದು 20 ಶಾರ್ಟ್ ಫಿಲಮ್ ಮಾಡಿದ್ದೀರಿ ಹಂಗೆ, ಇದನ್ನು ಬೇರೆ ಥರ ಡಿಫ್ರೆಂಟಾಗಿ ಮಾಡಿದ್ದೀರಿ, ಅಂದರೆ ಸಿನಿಮಾ ಥರ ಮಾಡಿರೋ ಒಂದು 40 ನಿಮಿಷ ಎಕ್ಸ್ಟ್ರೀಮ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ ಸೂಪರ್ ಆಗಿರುತ್ತೆ. ನೀವು ದಯವಿಟ್ಟು ನೋಡಿ, ನಮ್ಮ ಟೀಮ್ ಎಲ್ರಿಗೂ ಸಪೋರ್ಟ್ ಮಾಡಿದೆ. ಸೊ ಈ ತರ ಆರ್ಟಿಸ್ಟ್ಗೆ ಇನ್ನೂ ಸುಮಾರು ಜನ ಬರ್ತಾರೆ. ನೀವು ನಿಮ್ ಸಪೋರ್ಟ್ ಮೇನ್ ಆಗಿ ಬೇಕಾದ್ರೆ ಆಡಿಯನ್ಸ್ ಸಪೋರ್ಟ್. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಯಾರು ನೋಡಿಲ್ಲ ಈಗಲೇ ಹೋಗ್ಬಿಟ್ಟು ಟ್ರೈಲರ್ ನೋಡಿ, ಸಾಂಗ್ ನೋಡಿ, ಸಬ್ಸ್ಕ್ರೈಬ್ ಮಾಡ್ಬಿಡಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್. ಯೂಶಲಿ ಸಿನಿಮಾಗಳೆಲ್ಲ ಡಬ್ಬಿಂಗ್ ರೈಟ್ಸ್ ಹೋಗೋದು ನೋಡಿರ್ತೀರಾ, ನಮ್ದು ಟ್ರೈಲರ್ ರಿಲೀಸ್ ಆಗಿದೆ ಅಷ್ಟೇ. ಟ್ರೈಲರ್ ತೆಲುಗುಗೆ ನನ್ನ ಚಾನಲ್ಗೆ ಕೊಡಿ ಅಂತ, ಅಂದ್ರೆ ಡಬ್ಬಿಂಗ್ ರೈಟ್ಸ್ ತರ ಒಬ್ರು ಅದೇ ನಂಗೆ ಒಬ್ರು ಪಾಪ ನಮ್ ಕಂಟೆಂಟ್ ಎಲ್ಲ ನೋಡಿ ಉಪಯೋಗ ಅಂತ ಒಬ್ರು ಡಿಯರ್ ಕಾಮ್ರೇಡ್ ಅಂತ ವೆಬ್ ಸೀರೀಸ್, ಡಿಯರ್ ಕಾವ್ಯ ತೆಲುಗು ಮೀಡಿಯಂ ಸೌತ್ ಇಂಡಿಯಾ ಲಾಜಿಕ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ತೆಲುಗು ಅವರು. ನಾನು ಟ್ರೈಲರ್ ರಿಲೀಸ್ ಮಾಡಿದ ತಕ್ಷಣ ಇದನ್ನ ನೋಡಿ ನನಗೆ ಕೊಡಿ, ನನ್ನ ಚಾನಲ್ ಅಲ್ಲೇ ನಾನು 100% ಶೇರ್ ಕೊಡ್ತೀನಿ ನಿಮ್ಗೆ ಅಂತ. ಅಂದ್ರೆ ಯಾರಾದ್ರೂ ಚಾನಲ್ ರಿಲೀಸ್ ಮಾಡ್ತಾರೆ ಅವ್ರು ಶೇರ್ ತರ್ತಾರೆ ಒಂದು 30% ನನ್ಗೂ ಏನು ಬೇಡ, ನನ್ನ ಕಂಟೆಂಟ್ ಅಂದ್ರೆ ಟ್ರೈಲರ್ ನಂಗೆ ಸಖತ್ ಜೆನ್ಯೂನ್ ಆಗಿ ಅನಿಸ್ತಾ ಇದೆ, 100% ಶೇರ್ ನಿಮ್ಗೆ ಕೊಡಿ. ಯಾಕಂದ್ರೆ ಅದರಲ್ಲಿ 700K ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಂದ್ರಲ್ಲಿ ಸಬ್ಸ್ಕ್ರೈಬರ್ಸೇ ಇಲ್ಲ. ಸೊ ಹಂಗೆ ಯಾರು ಹೇಳ್ತಾರೆ. ಸೊ ಮೇನ್ ಆಗಿ ನಮ್ಮ ಎಲ್ಲರ ಎಫರ್ಟು, ನಮ್ಮ ಟೀಮ್ ಎಫರ್ಟು ಅಲ್ಲಿ ಕಾಣಿಸ್ತಾ ಇದೆ ಅಂತ ಅರ್ಥ, ಇನ್ನೇನಿಲ್ಲ. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಲೀಲಾ ಅಭಿಮೇಘ ನಿಮ್ಮ ಮುಂದೆ ಬರ್ತಾರೆ. ಎಲ್ಲರೂ ಆಶೀರ್ವಾದ ಇವ್ರ ಮೇಲೆ ಕೊಡಿ ಅಂತ ಹೇಳ್ಕೊಂತ ಇದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ₹1 ಪೇಮೆಂಟ್ ಕೇಳಿದಾಗ ಅದು ಖುಷಿ ಆಯ್ತು ನಮ್ಗೆ. ಊಟನೂ ಕೊಡ್ಸಿಲ್ಲ. ಇಲ್ಲ ಪಾಪ ರಾತ್ರಿ 12:30 1 ಗಂಟೆ ಮೇಲೆ ಪಾಪ ಮೆಸೇಜ್ ಮಾಡಿದ್ರು, ಬೆಳಗ್ಗೆ 8 ಗಂಟೆಗೆ ನಾನು ಇರ್ತೀನಿ, 8 ಗಂಟೆಗೆ ಬರ್ಲಿಲ್ಲ ಅಷ್ಟೇ.